ಆ ಧಾರ್ಮಿಕ ಗುರು ಯಾವುದೇ ಸೌದಿ ಅರೇಬಿಯಾ ಆಗಿರಲಿ, ಅರಬ್ ಕಂಟ್ರಿ ಆಗಿರಲಿ, ಇರಾಕ್ ಆಗಿರಲಿ, ಇರಾನ್ ಆಗಿರಲಿ, ಪ್ಯಾಲೆಸ್ತೈನ್ ಆಗಿರಲಿ, ಯಾವುದೇ ದೇಶದವನಾಗಿರಲಿ, ಅಫ್ಘಾನಿಸ್ತಾನ ಆಗಿರಲಿ, ಪಾಕಿಸ್ತಾನ ಆಗಿರಲಿ, ಯಾವುದೇ ದೇಶದವನಾಗಿರಲಿ, ಆತ ಪ್ರವಾಸಿ ವೀಸಾದೊಂದಿಗೆ ಭಾರತಕ್ಕೆ ಬಂದ ಅಂತ ಹೇಳಿದ್ರೆ ಎಲ್ಲಿರುವಂತ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿಕೊಂಡು ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಹಂಗೆ ವಾಪಸ್ ಹೋಗ್ಬೇಕು. ಇಲ್ಲಿ ಯಾವುದೋ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಬೋಧನೆ ಮಾಡಿ ಇಲ್ಲಿರುವಂತ ಅವ್ರ ಸಮುದಾಯದವರಿಗಲ್ಲ ಇವರು ತಲೆ ತುಂಬೋದಲ್ಲ. ಇದು ನಮ್ಮ ಮಣ್ಣಿನ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ರಿಪಬ್ಲಿಕನ್ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಎಸ್ ಹೌದು, ಧಾರ್ಮಿಕ ಗುರುಗಳು ವಿದೇಶದಿಂದ ಭಾರತಕ್ಕೆ ಬಂದು, ಕರ್ನಾಟಕಕ್ಕೆ ಬಂದು, ಬೆಂಗಳೂರಿಗೆ ಬಂದು, ಪ್ಯಾಲೇಸ್ ಗ್ರೌಂಡಿಗೆ ಬಂದು ಬೋಧನೆ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ನಿಯಮದ ಉಲ್ಲಂಘನೆ ಆಗತ್ತೆ. ಇದು ಯಾವುದೇ ವೀಸಾ ಪಡೆದರೂ ಕೂಡ ಧರ್ಮ ಪ್ರಚಾರ ಮಾಡುವಂತಿಲ್ಲ. ಅದು ಪ್ರವಾಸಿ ವೀಸಾ ಆಗಿರಲಿ, ಯಾವುದೇ ವೀಸಾ ಆಗಿರಲಿ, ದೇಶದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಅವಕಾಶ ಇಲ್ಲ. ಫಾರಿನರ್ಸ್ ಆಕ್ಟ್ ಅಡಿ ಇದಕ್ಕೆಲ್ಲ ಅವಕಾಶ ಇಲ್ಲ. ರಿಪಬ್ಲಿಕನ್ ವಕೀಲ ಗಿರೀಶ್ ಭಾರದ್ವಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ನಿಯಮ ಉಲ್ಲಂಘಿಸಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಸೌದಿ ಅರೇಬಿಯಾ, ಇರಾಕ್, ಯೆಮನ್ನಿಂದ ಧರ್ಮಗುರುಗಳು ಬರ್ತಾ ಇದ್ದಾರೆ. ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ದೂರು ಕೊಟ್ಟಿದ್ದಾರೆ. ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜನೆಗೊಂಡಿರುವಂತಹ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ವಿದೇಶಿ ಮುಸ್ಲಿಂ ಧರ್ಮಗುರುಗಳು ಆಗಮಿಸ್ತಾ ಇದ್ದಾರೆ. ಇದು ಕಾನೂನು ಉಲ್ಲಂಘನೆ, ಪ್ರಮುಖವಾಗಿ ಭಾರತೀಯ ವೀಸಾ ನಿಯಮಗಳ ಉಲ್ಲಂಘನೆ ಆಗುತ್ತೆ ಅಂತ ವಕೀಲ ಗಿರೀಶ್ ಭಾರದ್ವಾಜ್ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸೋಣ. ಸರ್, ಈಗ ಈದ್ ಮಿಲಾದ್ ಕಾರ್ಯಕ್ರಮ ಆಯೋಜನೆ ಆಗಿದೆ, ಇದಕ್ಕಾಗಿ ವಿದೇಶಿ ಧರ್ಮಗುರುಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಕಾನೂನು ಉಲ್ಲಂಘನೆ ಯಾವ ರೀತಿ ಆಗುತ್ತೆ ಸರ್? ಭಾರತೀಯ ವೀಸಾ ಉಲ್ಲಂಘನೆ, ನಿಯಮಗಳ ಉಲ್ಲಂಘನೆ ಹೇಗಾಗುತ್ತೆ ಅಂತ? ಒಂದು, ಈ ಕಾರ್ಯಕ್ರಮ ಆಯೋಜನೆಗೆ ಯಾವುದೂ ವಿರೋಧ ಇಲ್ಲ, ಅದನ್ನ ಕ್ಲಾರಿಫೈ ಮಾಡ್ತೀನಿ. ಭಾರತದ ವೀಸಾ ನಿಯಮಗಳು ಫಾರಿನರ್ಸ್ ಆಕ್ಟ್ ಪ್ರಕಾರ ಹೊರದೇಶದವರು ಬಂದು ಭಾರತದಲ್ಲಿ ಧಾರ್ಮಿಕ ಪ್ರಚಾರ ಅಥವಾ ಧರ್ಮ ಪ್ರಚಾರ ಅಥವಾ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗಿಲ್ಲ ಅನ್ನುವಂಥದ್ದು ಕ್ಲಿಯರ್ ಇದೆ. ಅದು ಟೂರಿಸ್ಟ್ ವೀಸಾ ಆಗ್ಬೋದು, ಮಿಷನರಿ ವೀಸಾ ಆಗ್ಬೋದು, ಯಾವುದೇ ವೀಸಾದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ ಅನ್ನುವಂಥದ್ದಿದೆ. ಹಿಂದೆ ಬೆಂಗಳೂರಿನಲ್ಲೇ ಪ್ರೇ ಫಾರ್ ಇಂಡಿಯಾ ಆದಾಗ ಅಥವಾ ಈ ತರ ಬೆನ್ನಿಹಿನ್ ಕಾರ್ಯಕ್ರಮಗಳಾದಾಗ ಬೆಂಗಳೂರು ಪೊಲೀಸರೇ ವೀಸಾ ನಿಯಮ ಉಲ್ಲಂಘನೆ ಅಂತೇಳಿ ತಡೆ ಹಿಡಿದಿದ್ರು. ಹಾಗಾಗಿ ಅದೇ ಕಾನೂನು, ಅದೇ ಟೆಸ್ಟ್ ನ ಬೆಂಗಳೂರು ಪೊಲೀಸರು ಈಗ ಅಪ್ಲೈ ಮಾಡಬೇಕಾಗತ್ತೆ. ಹೊರದೇಶದಿಂದ ಬಂದು ಇಲ್ಲಿ ಧರ್ಮ ಪ್ರಚಾರ ಮಾಡೋದಕ್ಕೆ ಭಾರತದ ಸಂವಿಧಾನ ಮತ್ತು ಫಾರಿನರ್ಸ್ ಆಕ್ಟ್ ಅಲ್ಲಿ ಅವಕಾಶ ಕೊಡಲ್ಲ. ಹಾಗಾಗಿ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅದರಿಂದ ಕಾನೂನು ಉಲ್ಲಂಘನೆ ಆಗುತ್ತೆ. ಅದಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ನಾನು FR ವರೆಗೂ ಮತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೂ ಪತ್ರ ಬರೆದಿದ್ದೀನಿ. ಈಗ ಅವರು ಕ್ರಮ ಕೈಗೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಆದ್ರೆ ಸರ್, ಇದು ಯಾವ ಕಾರಣಕ್ಕಾಗಿ, ಹೇಗೆ ವೀಸಾವನ್ನು ಅವ್ರು ಪಡ್ಕೊಂಡಿರ್ತಾರೆ? ಹಾಗೆ ಪಡ್ಕೊಂಡಂತಹ ಉದ್ದೇಶವನ್ನ ಬಿಟ್ಟು ಅವರು ಇಲ್ಲಿ ಬಂದು ಕಾರ್ಯಕ್ರಮಗಳಿಗೆ ಪಾಲ್ಗೊಂಡ್ರೆ ಆಗ ಅವ್ರ ಮೇಲೆ ಯಾವ ರೀತಿಯ ಕ್ರಮ ತಗೊಳ್ಬಹುದು? ಅಲ್ಲ, ಒಂದು, ಅವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರೆ ಅವ್ರಿಗೆ ವೀಸಾ ಸಿಗ್ತಿರ್ಲಿಲ್ಲ. ಅವರು ಬಹುಶಃ ನನಗೆ ಟೂರಿಸ್ಟ್ ವೀಸಾಲ್ ಬಂದಿದ್ದಾರೋ ಮಿಷನರಿ ವೀಸಾಲ್ ಬಂದಿದ್ದಾರೋ ನನಗೆ ಗೊತ್ತಿಲ್ಲ, ಬರುವರಿದ್ದಾರೆ. ಸಾರಿ, ಅವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾದ್ರೆ ಯಾವುದೇ ವೀಸಾಲು ಅವರು ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. 6 ತಿಂಗಳ ಹಿಂದೆ ಪ್ರೇ ಫಾರ್ ಇಂಡಿಯಾ ಅಂತ ಹೇಳಿ ಅದೇ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಆದಂತಹ ಕಾರ್ಯಕ್ರಮದಲ್ಲಿ ಯಾವ್ದು ಆಯೋಜನೆ ಆಗಬೇಕಿತ್ತು, ಆಫ್ರಿಕಾದಿಂದ ಒಬ್ಬ ವ್ಯಕ್ತಿ ಬಂದಾಗ ಇದೇ ಪೊಲೀಸರು ಹೇಳಿ ವೀಸಾ ನಿಯಮ ಉಲ್ಲಂಘನೆ ಅಂತ ಹೇಳಿ ಕಾರ್ಯಕ್ರಮ ರದ್ದು ಮಾಡಿಸಿದ್ರು. ಈಗಲೂ ನನ್ನ ಸಲಹೆ ಏನಂದ್ರೆ ಆಯೋಜಕರಿಗೆ, ನೀವು ಕಾರ್ಯಕ್ರಮ ಮಾಡೋದಕ್ಕೆ ಯಾವ ಸಮಸ್ಯೆ ಇಲ್ಲ, ಆದರೆ ಹೊರದೇಶದಿಂದ ಬಂದು ಇಲ್ಲಿ ಧರ್ಮ ಪ್ರಚಾರ ಮಾಡೋದಕ್ಕೆ ಕಾನೂನು ಅವಕಾಶ ಕೊಡಲ್ಲ. ಹಾಗಾಗಿ ಕಾನೂನು ಉಲ್ಲಂಘನೆ ಮಾಡಬಾರದು. ನೀವು ಮತ್ತೊಂದು ವಿಚಾರವನ್ನ ಉಲ್ಲೇಖ ಮಾಡಿದ್ದೀರಾ, ಆಂತರಿಕ ಭದ್ರತೆಯ ವಿಚಾರ ಕೂಡ ಇಲ್ಲಿ ನೋಡಬೇಕಾಗುತ್ತೆ, ಅದಕ್ಕೂ ಕೂಡ ಧಕ್ಕೆ ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಅಲ್ಲ, ಫಾರಿನರ್ಸ್ ಆಕ್ಟ್ ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ಈ ಫಾರಿನರ್ಸ್ ಆಕ್ಟ್ ವೀಸಾ ನಿಯಮ ಉಲ್ಲಂಘನೆ ಆದ್ರೆ ಅದನ್ನ ದೇಶದ ಆಂತರಿಕ ಭದ್ರತೆಗೆ ನೇರ ಹೊಡೆತಾನೆ ಅದು. ಹಾಗಾಗಿ ಕೇಂದ್ರ ಗೃಹ ಇಲಾಖೆ, FRO ಮತ್ತೆ ಬ್ಯೂರೋ ಆಫ್ ಇಮಿಗ್ರೇಷನ್ ಮತ್ತು ಬೆಂಗಳೂರು ನಗರ ಪೊಲೀಸರು ಇದನ್ನ ಕ್ರಮ ವಹಿಸಬೇಕು. ಇದಕ್ಕೆ ಇವಿಷ್ಟು ವಕೀಲ ಗಿರೀಶ್ ಭಾರದ್ವಾಜ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಭಾರತದ ಈ ಮಣ್ಣಿನ ಕಾನೂನಿನ ಪ್ರಕಾರ ಯಾವುದೇ ವಿದೇಶಿ ವ್ಯಕ್ತಿ ಇಲ್ಲಿ ಬಂದು ಧರ್ಮ ಪ್ರಚಾರ ಮಾಡೋದಕ್ಕೆ ಅಥವಾ ಯಾವುದೇ ಧರ್ಮದ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇಲ್ಲ. ಇದು ಈಗ ನಮ್ಮ ಪ್ರಶ್ನೆ. ಸರ್ಕಾರ ಆ ಧಾರ್ಮಿಕ ಗುರು ಯಾವುದೇ ಸೌದಿ ಅರೇಬಿಯಾ ಆಗಿರಲಿ, ಅರಬ್ ಕಂಟ್ರಿ ಆಗಿರಲಿ, ಇರಾಕ್ ಆಗಿರಲಿ, ಇರಾನ್ ಆಗಿರಲಿ, ಪ್ಯಾಲೆಸ್ತೈನ್ ಆಗಿರಲಿ, ಯಾವುದೇ ದೇಶದವನಾಗಿರಲಿ, ಅಫ್ಘಾನಿಸ್ತಾನ ಆಗಿರಲಿ, ಪಾಕಿಸ್ತಾನ ಆಗಿರಲಿ, ಯಾವುದೇ ದೇಶದವನಾಗಿರಲಿ, ಆತ
ಪ್ರವಾಸಿ ವೀಸಾದೊಂದಿಗೆ ಭಾರತಕ್ಕೆ ಬಂದ ಅಂತ ಹೇಳಿದ್ರೆ ಎಲ್ಲಿರುವಂತ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿಕೊಂಡು ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಹಂಗೆ ವಾಪಸ್ ಹೋಗ್ಬೇಕು. ಇಲ್ಲಿ ಯಾವುದೋ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಬೋಧನೆ ಮಾಡಿ ಇಲ್ಲಿರುವಂತ ಅವ್ರ ಸಮುದಾಯದವರಿಗಲ್ಲ ಇವರು ತಲೆ ತುಂಬೋದಲ್ಲ. ಇದು ನಮ್ಮ ಮಣ್ಣಿನ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ರಿಪಬ್ಲಿಕನ್ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಎಸ್ ಹೌದು, ಧಾರ್ಮಿಕ ಗುರುಗಳು ವಿದೇಶದಿಂದ ಭಾರತಕ್ಕೆ ಬಂದು, ಕರ್ನಾಟಕಕ್ಕೆ ಬಂದು, ಬೆಂಗಳೂರಿಗೆ ಬಂದು, ಪ್ಯಾಲೇಸ್ ಗ್ರೌಂಡಿಗೆ ಬಂದು ಬೋಧನೆ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ನಿಯಮದ ಉಲ್ಲಂಘನೆ ಆಗತ್ತೆ. ಇದು ಯಾವುದೇ ವೀಸಾ ಪಡೆದರೂ ಕೂಡ ಧರ್ಮ ಪ್ರಚಾರ ಮಾಡುವಂತಿಲ್ಲ. ಅದು ಪ್ರವಾಸಿ ವೀಸಾ ಆಗಿರಲಿ, ಯಾವುದೇ ವೀಸಾ ಆಗಿರಲಿ. ದೇಶದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಅವಕಾಶ ಇಲ್ಲ. ಫಾರಿನರ್ಸ್ ಆಕ್ಟ್ ಅಡಿ ಇದಕ್ಕೆಲ್ಲ ಅವಕಾಶ ಇಲ್ಲ. ರಿಪಬ್ಲಿಕನ್ ವಕೀಲ ಗಿರೀಶ್ ಭಾರದ್ವಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ನಿಯಮ ಉಲ್ಲಂಘಿಸಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಸೌದಿ ಅರೇಬಿಯಾ, ಇರಾಕ್, ಯೆಮನ್ನಿಂದ ಧರ್ಮಗುರುಗಳು ಬರ್ತಾ ಇದ್ದಾರೆ. ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ದೂರು ಕೊಟ್ಟಿದ್ದಾರೆ. ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜನೆಗೊಂಡಿರುವಂತಹ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ವಿದೇಶಿ ಮುಸ್ಲಿಂ ಧರ್ಮಗುರುಗಳು ಆಗಮಿಸ್ತಾ ಇದ್ದಾರೆ. ಇದು ಕಾನೂನು ಉಲ್ಲಂಘನೆ, ಪ್ರಮುಖವಾಗಿ ಭಾರತೀಯ ವೀಸಾ ನಿಯಮಗಳ ಉಲ್ಲಂಘನೆ ಆಗುತ್ತೆ ಅಂತ ವಕೀಲ ಗಿರೀಶ್ ಭಾರದ್ವಾಜ್ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಈಗ ಈದ್ ಮಿಲಾದ್ ಕಾರ್ಯಕ್ರಮ ಆಯೋಜನೆ ಆಗಿದೆ, ಇದಕ್ಕಾಗಿ ವಿದೇಶಿ ಧರ್ಮಗುರುಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಕಾನೂನು ಉಲ್ಲಂಘನೆ ಯಾವ ರೀತಿ ಆಗುತ್ತೆ ಸರ್? ಭಾರತೀಯ ವೀಸಾ ಉಲ್ಲಂಘನೆ, ನಿಯಮಗಳ ಉಲ್ಲಂಘನೆ ಹೇಗಾಗುತ್ತೆ ಅಂತ? ಒಂದು, ಈ ಕಾರ್ಯಕ್ರಮ ಆಯೋಜನೆಗೆ ಯಾವುದೂ ವಿರೋಧ ಇಲ್ಲ, ಅದನ್ನ ಕ್ಲಾರಿಫೈ ಮಾಡ್ತೀನಿ. ಭಾರತದ ವೀಸಾ ನಿಯಮಗಳು ಫಾರಿನರ್ಸ್ ಆಕ್ಟ್ ಪ್ರಕಾರ ಹೊರದೇಶದವರು ಬಂದು ಭಾರತದಲ್ಲಿ ಧಾರ್ಮಿಕ ಪ್ರಚಾರ ಅಥವಾ ಧರ್ಮ ಪ್ರಚಾರ ಅಥವಾ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗಿಲ್ಲ ಅನ್ನುವಂಥದ್ದು ಕ್ಲಿಯರ್ ಇದೆ. ಅದು ಟೂರಿಸ್ಟ್ ವೀಸಾ ಆಗ್ಬೋದು, ಮಿಷನರಿ ವೀಸಾ ಆಗ್ಬೋದು, ಯಾವುದೇ ವೀಸಾದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ ಅನ್ನುವಂಥದ್ದಿದೆ. ಹಿಂದೆ ಬೆಂಗಳೂರಿನಲ್ಲೇ ಪ್ರೇ ಫಾರ್ ಇಂಡಿಯಾ ಆದಾಗ ಅಥವಾ ಈ ತರ ಬೆನ್ನೇನ್ ಕಾರ್ಯಕ್ರಮಗಳಾದಾಗ ಬೆಂಗಳೂರು ಪೊಲೀಸರೇ ವೀಸಾ ನಿಯಮ ಉಲ್ಲಂಘನೆ ಅಂತೇಳಿ ತಡೆ ಹಿಡಿದಿದ್ರು. ಹಾಗಾಗಿ ಅದೇ ಕಾನೂನು, ಅದೇ ಟೆಸ್ಟ್ ನ ಬೆಂಗಳೂರು ಪೊಲೀಸರು ಈಗ ಅಪ್ಲೈ ಮಾಡಬೇಕಾಗತ್ತೆ. ಹೊರ ದೇಶದಿಂದ ಬಂದು ಇಲ್ಲಿ ಧರ್ಮ ಪ್ರಚಾರ ಮಾಡೋದಕ್ಕೆ ಭಾರತದ ಸಂವಿಧಾನ ಮತ್ತು ಫಾರಿನರ್ಸ್ ಆಕ್ಟ್ ಅಲ್ಲಿ ಅವಕಾಶ ಕೊಡಲ್ಲ. ಹಾಗಾಗಿ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅದರಿಂದ ಕಾನೂನು ಉಲ್ಲಂಘನೆ ಆಗುತ್ತೆ. ಅದಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ನಾನು FR ವರೆಗೂ ಮತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೂ ಪತ್ರ ಬರೆದಿದ್ದೀನಿ. ಈಗ ಅವರು ಕ್ರಮ ಕೈಗೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಆದ್ರೆ ಸರ್, ಇದು ಯಾವ ಕಾರಣಕ್ಕಾಗಿ, ಹೇಗೆ ವೀಸಾವನ್ನು ಅವ್ರು ಪಡ್ಕೊಂಡಿರ್ತಾರೆ? ಹಾಗೆ ಪಡ್ಕೊಂಡಂತಹ ಉದ್ದೇಶವನ್ನ ಬಿಟ್ಟು ಅವರು ಇಲ್ಲಿ ಬಂದು ಕಾರ್ಯಕ್ರಮಗಳಿಗೆ ಪಾಲ್ಗೊಂಡ್ರೆ ಆಗ ಅವ್ರ ಮೇಲೆ ಯಾವ ರೀತಿಯ ಕ್ರಮ ತಗೊಳ್ಬಹುದು? ಅಲ್ಲ, ಒಂದು, ಅವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರೆ ಅವ್ರಿಗೆ ವೀಸಾ ಸಿಗ್ತಿರ್ಲಿಲ್ಲ. ಅವರು ಬಹುಶಃ ನನಗೆ ಟೂರಿಸ್ಟ್ ವೀಸಾಲ್ ಬಂದಿದ್ದಾರೋ ಮಿಷನರಿ ವೀಸಾಲ್ ಬಂದಿದ್ದಾರೋ ನನಗೆ ಗೊತ್ತಿಲ್ಲ, ಬರುವರಿದ್ದಾರೆ. ಸಾರಿ, ಅವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾದ್ರೆ ಯಾವುದೇ ವೀಸಾಲು ಅವರು ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. 6 ತಿಂಗಳ ಹಿಂದೆ ಪ್ರೇ ಫಾರ್ ಇಂಡಿಯಾ ಅಂತ ಹೇಳಿ ಅದೇ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಆದಂತಹ ಕಾರ್ಯಕ್ರಮದಲ್ಲಿ ಯಾವ್ದು ಆಯೋಜನೆ ಆಗಬೇಕಿತ್ತು, ಆಫ್ರಿಕಾದಿಂದ ಒಬ್ಬ ವ್ಯಕ್ತಿ ಬಂದಾಗ ಇದೇ ಪೊಲೀಸರು ಹೇಳಿ ವೀಸಾ ನಿಯಮ ಉಲ್ಲಂಘನೆ ಅಂತ ಹೇಳಿ ಕಾರ್ಯಕ್ರಮ ರದ್ದು ಮಾಡಿಸಿದ್ರು. ಈಗಲೂ ನನ್ನ ಸಲಹೆ ಏನಂದ್ರೆ ಆಯೋಜಕರಿಗೆ, ನೀವು ಕಾರ್ಯಕ್ರಮ ಮಾಡೋದಕ್ಕೆ ಯಾವ ಸಮಸ್ಯೆ ಇಲ್ಲ, ಆದರೆ ಹೊರ ದೇಶದಿಂದ ಬಂದು ಇಲ್ಲಿ ಧರ್ಮ ಪ್ರಚಾರ ಮಾಡೋದಕ್ಕೆ ಕಾನೂನು ಅವಕಾಶ ಕೊಡಲ್ಲ. ಹಾಗಾಗಿ ಕಾನೂನು ಉಲ್ಲಂಘನೆ ಮಾಡಬಾರದು. ನೀವು ಮತ್ತೊಂದು ವಿಚಾರವನ್ನ ಉಲ್ಲೇಖ ಮಾಡಿದ್ದೀರಾ, ಆಂತರಿಕ ಭದ್ರತೆಯ ವಿಚಾರ ಕೂಡ ಇಲ್ಲಿ ನೋಡಬೇಕಾಗುತ್ತೆ, ಅದಕ್ಕೂ ಕೂಡ ಧಕ್ಕೆ ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಅಲ್ಲ, ಫಾರಿನರ್ಸ್ ಆಕ್ಟ್ ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ಈ ಫಾರಿನರ್ಸ್ ಆಕ್ಟ್ ವೀಸಾ ನಿಯಮ ಉಲ್ಲಂಘನೆ ಆದ್ರೆ ಅದನ್ನ ದೇಶದ ಆಂತರಿಕ ಭದ್ರತೆಗೆ ನೇರ ಹೊಡೆತಾನೆ ಅದು. ಹಾಗಾಗಿ ಕೇಂದ್ರ ಗೃಹ ಇಲಾಖೆ, FRO ಮತ್ತೆ ಬ್ಯೂರೋ ಆಫ್ ಇಮಿಗ್ರೇಷನ್ ಮತ್ತೆ ಬೆಂಗಳೂರು ನಗರ ಪೊಲೀಸರು ಇದನ್ನ ಕ್ರಮ ವಹಿಸಬೇಕು. ಇದಕ್ಕೆ ಇವಿಷ್ಟು ವಕೀಲ ಗಿರೀಶ್ ಭಾರದ್ವಾಜ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಭಾರತದ ಈ ಮಣ್ಣಿನ ಕಾನೂನಿನ ಪ್ರಕಾರ ಯಾವುದೇ ವಿದೇಶಿ ವ್ಯಕ್ತಿ ಇಲ್ಲಿ ಬಂದು ಧರ್ಮ ಪ್ರಚಾರ ಮಾಡೋದಕ್ಕೆ ಅಥವಾ ಯಾವುದೇ ಧರ್ಮದ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇಲ್ಲ. ಇದು ಈಗ ನಮ್ಮ ಪ್ರಶ್ನೆ.